ಕ್ಷಣಗಣನೆ ಶುರುವಾಗಿದೆ. ನಿರ್ಮಲಾ ಸೀತಾರಾಮನ್ ಹಣಕಾಸು ಸಚಿವೆ ತಮ್ಮ 7ನೇ ಬಜೆಟ್ ಅನ್ನು ಮಂಡಿಸುವುದಕ್ಕೆ ಹೊರಟಿದ್ದಾರೆ. ಬಜೆಟ್ ಮಂಡಿಸಿದ ಪ್ರಥಮ ಮಹಿಳೆ ಅಂತ ಕೂಡ ಅನ್ನಿಸಿಕೊಂಡವರು ನಿರ್ಮಲಾ ಸೀತಾರಾಮನ್ 7ನೇ ಬಜೆಟ್ ಅನ್ನು ಕೆಲವೇ ಕ್ಷಣಗಳಲ್ಲಿ ಮಂಡಿಸಲಿದ್ದಾರೆ. ಬಜೆಟ್ ಭಾಷಣವನ್ನು ಆರಂಭಿಸೋದಕ್ಕಿಂತ ಮುಂಚೆ ಪ್ರಶಾಂತ್ ಒಂದ್ಸಲ ಎಕ್ಸ್ಪ್ಲೇನ್ ಮಾಡಿ ಟೋಟಲ್ ಪ್ರಾಸೆಸ್ಸನ್ನು. ನಾರ್ತ್ ಬ್ಲಾಕ್ನಲ್ಲಿ ಏನಿರುತ್ತೆ, ಅಲ್ಲಿಂದ ಹೊರಗಡೆ ಬರ್ತಾರೆ, ರಾಷ್ಟ್ರಪತಿ ಭವನಕ್ಕೆ ಹೋಗ್ತಾರೆ. ಅದಿತ್ತು ಸುಮಾರು 1 ತಿಂಗಳಿನಿಂದ ಅನೇಕ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಹೊರಗಡೆ ಬರಲಿಕ್ಕೆ ಕೂಡ ಅವಕಾಶ ಇಲ್ಲ. ಎಸ್, ನಾರ್ತ್ ಬ್ಲಾಕ್ನ ಕೆಳಗಡೆನೇ ಒಂದು ಮುದ್ರಣಾಲಯ ಬೇಸ್ಮೆಂಟಲ್ಲಿ ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಅವರಿಗೆ ಮನೆಗೂ ಕೂಡ ಕಾಲ್ ಮಾಡಲಿಕ್ಕೆ ಅವಕಾಶ ಇರಲ್ಲ. ಯಾಕಂದರೆ ಒಂದು ಗೌಪ್ಯತೆಯನ್ನು ಕಾಪಾಡಿಕೊಳ್ಳಬೇಕು ಬಜೆಟ್ನದ್ದು ಅಂತಕ್ಕಂಥದ್ದು. ಆ ಕಾರಣದಿಂದ ಇವತ್ತು ಬೆಳಿಗ್ಗೆ ಮೊದಲ ಪ್ರತಿಯನ್ನು, ಅದು ಫೈನಾನ್ಸ್ ಮಿನಿಸ್ಟರ್ ಮತ್ತು ಫೈನಾನ್ಸ್ ಸೆಕ್ರೆಟ್ರಿ ಬಿಟ್ಟರೆ ಉಳಿದವರು ಯಾರು, ಅಂದರೆ ಒಬ್ಬ ಜಾಯಿಂಟ್ ಸೆಕ್ರೆಟ್ರಿ ಲೆವೆಲ್ನ ಅಧಿಕಾರಿಗಳು ಕೂಡ ಕೆಳಗಡೆ ಇರ್ತಾರೆ. ಉಳಿದವ್ರಿಗೆ ಯಾರಿಗೂ ಅಲ್ಲಿ ಕೆಳಗಡೆ ಪ್ರವೇಶ ಇರಲ್ಲ. ಇವತ್ತು ಮೊದಲ ಕಾಪಿ ತೆಗೆದುಕೊಂಡು ನಿರ್ಮಲಾ ಸೀತಾರಾಮನ್ ಮತ್ತು ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಫೈನಾನ್ಸ್ ಸೆಕ್ರೆಟರಿ ಅವರೆಲ್ಲರೂ ಹೊರಗಡೆ ಬಂದಿರತಕ್ಕಂಥ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ದಟ್ ಈಸ್ ನಾರ್ತ್ ಬ್ಲಾಕ್, ಎಕ್ಸಾಕ್ಟ್ಲಿ ಅಪೋಸಿಟ್ ಟು ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್. ನಿಮ್ಗೆ ರಾಷ್ಟ್ರಪತಿ ಭವನದ 2 ಇಕ್ಕೆಲೆಗಳಲ್ಲಿ ಒಂದು ನಾರ್ತ್ ಬ್ಲಾಕ್ ಇದೆ, ಒಂದು ಸೌತ್ ಬ್ಲಾಕ್ ಇದೆ. ಸೌತ್ ಬ್ಲಾಕ್ನಲ್ಲಿ ನಿಮ್ಗೆ ಪ್ರಧಾನಮಂತ್ರಿ ಕಾರ್ಯಾಲಯ, ವಿದೇಶಾಂಗ ಸಚಿವರು, ಡಿಫೆನ್ಸ್ ಮಿನಿಸ್ಟರ್ ಇರ್ತಾರೆ. ನಾರ್ತ್ ಬ್ಲಾಕ್ನಲ್ಲಿ ಹೋಮ್ ಮಿನಿಸ್ಟ್ರಿ ಆ್ಯಂಡ್ ಫೈನಾನ್ಸ್ ಮಿನಿಸ್ಟ್ರಿ ಇರುತ್ತೆ. ಅಲ್ಲಿಂದ ಹೊರಗಡೆ ಬಂದಮೇಲೆ ನಿರ್ಮಲಾ ಸೀತಾರಾಮನ್ ಅವರು ಔಪಚಾರಿಕವಾಗಿ ರಾಷ್ಟ್ರಪತಿಗಳನ್ನು ಭೇಟಿಯಾಗಿ ಅವ್ರಿಗೊಂದು ಬ್ರೀಫನ್ನು ಮಾಡ್ತಾರೆ, ಏನೇನಿದೆ ಅಂತಕ್ಕಂಥದ್ದು. ನಂತರ ಸಂಸತ್ ಭವನದಲ್ಲಿ ಕ್ಯಾಬಿನೆಟ್ ಸಭೆ ನಡೆಯುತ್ತೆ. ಆ ಕ್ಯಾಬಿನೆಟ್ನಲ್ಲಿ ಅಧಿಕೃತವಾಗಿ ಬಜೆಟ್ಗೆ ಒಪ್ಪಿಗೆಯನ್ನು ಪಡೆದ ನಂತರ 11 ಗಂಟೆಗೆ ಸರಿಯಾಗಿ ಯಾವತ್ತಿಗೂ ಕ್ವಶನ್ ಅವರನ್ನು ಬಜೆಟ್ ದಿನ ಸಸ್ಪೆಂಡ್ ಮಾಡಲಾಗತ್ತೆ. ಕ್ವಶನ್ ಅವರ್ ಇರಲ್ಲ. ಆಗ 11 ಗಂಟೆಗೆ ಲೋಕಸಭೆಯಲ್ಲಿ ಬಜೆಟನ್ನು ಮಂಡಿಸ್ತಾರೆ. ಕರ್ನಾಟಕದಲ್ಲಿ ಬಜೆಟ್ ಓದ್ತಾ ಕಾಪಿ ಕೊಟ್ಟಂಗೆ ಲೋಕಸಭೆಯಲ್ಲಿ ಕೊಡಲ್ಲ. ಅಂದರೆ ಓದ್ತಾನೆ ಬಜೆಟ್ ಶುರು ಮಾಡಿದ ತಕ್ಷಣ ಕಾಪಿ ಬಂದ್ಬಿಡುತ್ತೆ. 10-15 ನಿಮಿಷದಲ್ಲಿ ನಮ್ಮ ಆಫೀಸಿಗೆ ರೀಚ್ ಆಗುತ್ತೆ. ಬಜೆಟ್ ಕಾಪಿ ಹಣಕಾಸು ಸಚಿವರು ಹೇಳದೇ ಇರೋದನ್ನು ನಾವು ಬ್ರೇಕಿಂಗ್ನಲ್ಲಿ ಹಾಕೋತಾ ಇರ್ತೀವಿ. ಸಂಸದರಿಗೂ ಕೊಡಲ್ಲ. ಎಸ್, ಅದಕ್ಕೊಂದು ವ್ಯವಸ್ಥೆ ಇರುತ್ತೆ. ಈಗ ನಿಮ್ಗೆ 12:15 ಮುಗಿಯುತ್ತೆ ಬಜೆಟ್ ಅಂತಂದರೆ 12:20ಕ್ಕೆ ಕಾಪಿ ವಿತರಣೆ ಶುರು ಆಗುತ್ತೆ. ಪ್ರೆಸ್ಗೂ ಕೂಡ ಒಂದು ಸಪ್ರೇಟ್ ಅದೊಂದು ದೊಡ್ಡ ಕ್ಯೂ ಇರುತ್ತೆ. ಅಲ್ಲಿಂದ ತೆಗೆದುಕೊಂಡು ಬರೋದು ಕೂಡ ಒಂದು. ಮೊದಲು ಈ ರೈಲ್ವೆ ಬಜೆಟ್ ಎಲ್ಲ ಇತ್ತಲ್ವ, ಅದರಲ್ಲಿ ಭಾಳ ಕಷ್ಟ ಇತ್ತದು. ರೈಲ್ವೆ ಬಜೆಟ್ ಸಪ್ರೇಟ್ ಇರ್ತಿತ್ತು, ಬಜೆಟ್ ಸಪ್ರೇಟ್ ದಿನ ಇರ್ತಿತ್ತು. ಆದರೆ ಮೋದಿ ಸರ್ಕಾರ ಬಂದಮೇಲೆ ಒಂದು ಒಳ್ಳೆಯ ಸಂಗತಿ ಮಾಡಿದರು, ರೈಲ್ವೆ ಬಜೆಟನ್ನು ಇದರ ಜೊತೆ ಮರ್ಜ್ ಮಾಡಿದ್ರಿಂದ. ಇಲ್ಲಾದಲ್ಲಿ ರೈಲ್ವೆಯ ನಿರೀಕ್ಷೆಗಳೇ ಭಾಳ ಇರ್ತಿದ್ವು. ಅಲ್ಲ ಮುಂಚೆ ಟೋಟಲ್ ಬಜೆಟ್ ಪ್ರೆಸೆಂಟೇಷನ್ ಅನ್ನೋದು ಇಂಗ್ಲೆಂಡಿನ ಟೈಮಿಂಗಿಗೆ ಮತ್ತು ಇಂಗ್ಲೆಂಡಿನ ಸಂಜೆ ನಡೀತಾ ಇತ್ತು. ಯಾಕಂದರೆ ಇಂಗ್ಲೆಂಡ್ ಬೆಳಗ್ಗೆ ಇಂಗ್ಲೆಂಡ್ನಲ್ಲಿ ಓದ್ಕೊಳ್ಳಿ ಅವರು ಅಂತ. ಹಾಗೆ ಹೇಳೋದಾದರೆ ಕಳೆದ 10 ವರ್ಷಗಳಲ್ಲಿ ಬಜೆಟ್ ಮಂಡನೆಯಲ್ಲಿಯೇ ಮಹತ್ತರ ಪರಿವರ್ತನೆಗಳಾಗಿದೆ. ಟೋಟಲ್ ಟ್ರಾನ್ಸ್ಫಾರ್ಮೇಷನ್ ಆಗಿದೆ. ಟ್ರಾನ್ಸ್ಫಾರ್ಮೇಷನ್ ಅಂದರೆ ಇಲ್ಲ, ರಿಯಲಿ ಧನಾತ್ಮಕ. ಮುಂಚೆ ಬ್ರೀಫ್ ಕೇಸ್ ತರ್ತಿದ್ರು, ಹೇಳ್ತಾ ಇಲ್ಲ. ಹಿಂದೆ ಫೆಬ್ರವರಿ ತಿಂಗಳ ಕೊನೆ ವರ್ಕಿಂಗ್ ಡೇಸ್ನಲ್ಲಿತ್ತು. ಅದೇನಾಗ್ತಾ ಇತ್ತು ಅಂದರೆ ಅದರಿಂದ ಬಜೆಟ್ ಪಾಸ್ ಆಗ್ತಾ ಇದ್ದಿದ್ದು ಟೋಟಲಿ ಆಗ್ತಾ ಇರೋದು ಮೇ ಎಂಡಲ್ಲಿ. 2 ತಿಂಗಳಿಗೆ ನೆಕ್ಸ್ಟ್ ಇಯರಿಗೆ ವೋಟನ್ನು ಕೊಂಟಲ್ಲಿ ಅದನ್ನು ವೆಚ್ಚಕ್ಕೆ ಪರ್ಮಿಷನ್ ತೊಗೊಂಡು ಆ್ಯಕ್ಚುಲಿ ಬಜೆಟ್ ಕಾರ್ಯಗತ ಆಗ್ತಾ ಇರೋದು 9.5 ತಿಂಗಳು. ಇವತ್ತು ಹಾಗಲ್ಲ, ಫೆಬ್ರವರಿ 1ನೇ ತಾರೀಕೆ ಆಗೋದ್ರಿಂದ ಮಾರ್ಚ್ 1ರ ಒಳಗಡೆ ಶಾಸಕಾಂಗದ ಪ್ರಕ್ರಿಯೆ ಮಾತ್ರ ಅಲ್ಲ, ಈ ಬಜೆಟರಿ ಎಕ್ಸರ್ಸೈಸ್ ಏನಿರುತ್ತೆ ಇದೆಲ್ಲ ಮಾರ್ಚ್ 31ರ ಒಳಗೆ ಮುಗಿಸಿ ಏಪ್ರಿಲ್ 1ರಿಂದ ನಿಮಗೆ ಹೊಸ ಎಕ್ಸ್ಪೆಂಡಿಚರ್ ಸೈಕಲ್ ಏನಿದೆ ಅದು ಆರಂಭ ಆಗಿರುತ್ತೆ. ಜೊತೆಯಲ್ಲಿ ಎರಡನೇದೇನು ಅಂದರೆ, ಹಿಂದೆ ರಾಜ್ಯಗಳ ಬಜೆಟ್ ಮಂಡನೆ ಕೇಂದ್ರದ ಬಜೆಟ್ ಮಂಡನೆಗಿಂತ ಮೊದಲೇ ಆಗ್ತಾ ಇದ್ದಿದ್ದರಿಂದ ರಾಜ್ಯಗಳ ಬಜೆಟ್ಟು ಕೇಂದ್ರದ ಬಜೆಟ್ ಆದ ನಂತರ ಪುನಃ ಇವರು ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗಿತ್ತು ವೆಚ್ಚಕ್ಕೆ. ಇವತ್ತು ಆ ಪರಿಸ್ಥಿತಿ ಇಲ್ಲ. ಮೂರನೇದಾಗಿ ರೈಲ್ವೆ ಬಜೆಟ್ಟು ಅದು ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ, ಭಾರತ ದೇಶದಿಂದ ಕೊಳ್ಳೆ ಹೊಡೆಯೋದು ಜನಗಳಿಗೆ ಗೊತ್ತಾಗಬಾರ್ದು ಅನ್ನೋ ದೃಷ್ಟಿಯಲ್ಲಿ 1924ರಲ್ಲಿ ಬ್ರಿಟಿಷರು ಜಾರಿಗೆ ತಂದಂತಹ ಒಂದು ಕೊಲೋನಿಯಲ್ ಪ್ರಾಕ್ಟೀಸ್. ಅದನ್ನು ಹೌದು, ಆ್ಯಕ್ಚುಲಿ ಹೊಡೆಯೋದು ಗೊತ್ತಾಗಬಾರ್ದು ಅಂತ. ಹೌದು ಸರ್, ಅದರಲ್ಲಿ ಟೋಟಲಿ ನಿಮಗೆ ಅಲ್ಲಿ ಅವ್ರ ಲೆಕ್ಕ ಹೇಗಿರುತ್ತೆ, ನಾವು ಇದನ್ನು ತರ್ಸೋಕ್ಕೆ ಇಷ್ಟು ಖರ್ಚು ಮಾಡಿದ್ವಿ, ರಾ ಮೆಟೀರಿಯಲ್ಸು
ನಿಮಗೆ ಟೋಟಲ್ ನಿಮ್ಗೆ ಇಲ್ಲಿ ಮಾಡ್ತಾ ಇದ್ದಿದ್ದೇನು ಸರ್, ರಾ ಮೆಟೀರಿಯಲ್ ತೊಗೊಂಡು ಬ್ರಿಟನ್ನಿಗೆ ಕಳಿಸ್ತಾ ಇದ್ರು ಅಲ್ವಾ. ಅದು ಆ್ಯಕ್ಚುವಲ್ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಬೇರೆ ಎಕ್ಸ್ಪೆಂಡಿಚರ್, ದೇ ಆರ್ ಮಾಸ್ಟರ್ಸ್ ಇನ್ ಡೂಯಿಂಗ್ ಆಲ್ ದ ನಾಸ್ಟಿಯಸ್ಟ್ ಥಿಂಗ್ಸ್ ಇನ್ ದ ನೈಸೆಸ್ಟ್ ವೇ. ಅದರಲ್ಲಿ ಅವರು ಪ್ರವೀಣರು ಸರ್. ಅವರು ಎಲ್ಲದಕ್ಕೂ ಥ್ಯಾಂಕ್ ಯು ವೆರಿ ಮಚ್, ಬೆಗಿಯರ್ ಪಾರ್ಡನ್ ಅಂತ ಹೇಳಿ ಬಿಡಿ, ದಟ್ ಈಸ್ ದ ಬ್ರಿಟಿಷ್ ಕಲ್ಚರ್. ಅದು ಮೂರನೇದಾಗಿ ಇದೊಂದೇ ಅಲ್ಲ, ಪ್ಲ್ಯಾನ್ಡ್ ಎಕ್ಸ್ಪೆಂಡಿಚರ್, ನಾನ್ ಪ್ಲ್ಯಾನ್ಡ್ ಎಕ್ಸ್ಪೆಂಡಿಚರ್ ಅಂತ ಇತ್ತು. ಈಗ ಅದನ್ನು ತೆಗೆದು ನಾವೇನು ಮಾಡಿದ್ದೀವಿ ಅಂದರೆ ರೆವೆನ್ಯೂ ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಇದರಲ್ಲಿ ಆಸ್ತಿ ಕ್ರಿಯೇಟ್ ಆಗೋದು ಕಣ್ಣಿಗೆ ಕಾಣಬೇಕು, ಆ ರೀತಿ ಇರುತ್ತೆ. ಅಂದರೆ ಹೈವೇ ಮಾಡ್ತೀರಿ, ಫ್ಲೈಓವರ್ ಮಾಡ್ತೀರಿ, ಏರ್ಪೋರ್ಟ್, ಇವನ್ ಶೌಚಾಲಯ ಆದರೂ ಕಣ್ಣಿಗೆ ಕಾಣ. ಹಾಗಿದ್ರೆ ಇದರಲ್ಲಿ ಅವರದ್ದಲ್ಲಿ ಪ್ಲಾನ್ಡ್ ಎಕ್ಸ್ಪೆಂಡಿಚರಲ್ಲಿ ಆ್ಯಕ್ಚುವಲ್ ಬಂಡವಾಳ ವೆಚ್ಚ 40% ಇರ್ತಿರಲಿಲ್ಲ. ದಿಸ್ ಈಸ್ ದ ಪ್ರೈಮರಿ ಥಿಂಗ್. ಓಕೆ, ಹಾಂ, ಈ ತರಹದ್ದು ನಾನು ಒಂದೆರಡಲ್ಲ, ಈ ಥರದ್ದು ತುಂಬ ಹೇಳ್ಕೊಂಡು ಹೋಗ್ಬಿಡ್ಬೋದು. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಭಾರತ ದೇಶದ ಬಜೆಟ್ ಏನಿತ್ತು ಅದರಲ್ಲಿ ಪ್ರಾಮಾಣಿಕತೆ ಇರಲಿಲ್ಲ. ಐ ಟೆಲ್ ಯು ಒನ್ ಥಿಂಗ್, ವಿತ್ತೀಯ ಕೊರತೆ ಅಂತ ನಾವೇನು ಹೇಳ್ತೀವಲ್ಲ, ಬೇಕಾದಷ್ಟು ಸಬ್ಸಿಡಿಗಳನ್ನು ನಿಮ್ಗೆ ONGCನಲ್ಲಿ, HPCL, BPCL ಅಲ್ಲೆಲ್ಲೇ ಬಿಟ್ಟಿರೋರು, ನಾವು ಸಬ್ಸಿಡಿಲಿ ಪ್ರೊವೈಡ್ ಮಾಡ್ತಿರಲಿಲ್ಲ. ಎರಡನೇದಾಗಿ ಫುಡ್ ಸಬ್ಸಿಡಿ, ಫರ್ಟಿಲೈಸರ್ ಕಾರ್ಪೊರೇಷನ್ಗೆ ಕೊಡುವಂಥದ್ದು ಬಜೆಟಲ್ಲಿ ಬರ್ತಿರಲಿಲ್ಲ. ನೀವೇ ತುಂಬ ಸಲ ಡಿಸ್ಕಸ್ ಮಾಡಿದ್ದೀವಿ ಸರ್. ಆಯಿಲ್ ಬಾಂಡು ನಿಮ್ಗೆ ಆ್ಯಕ್ಚುಲಿ ಬರಬೇಕಾಗಿದ್ದದು ಬಜೆಟ್ನಲ್ಲಿ, ಅದು ಬಜೆಟ್ಟಿನಿಂದ ಹೊರಗಡೆ ಇದೆ. ಅಂದರೆ ಆ್ಯಕ್ಚುವಲ್ ವಿತ್ತೀಯ ಶಿಸ್ತು ಗೊತ್ತಾಗ್ತಿರಲಿಲ್ಲ. ಈಗ ಇವೆಲ್ಲವುದಕ್ಕೂ ಅನೇಕ ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಮೂಲಕ ಬಜೆಟರಿ ಅಲೋಕೇಶನ್ನಲ್ಲಿ ಇವತ್ತು ಫಿಸ್ಕಲ್ ಪ್ರೂಡೆನ್ಸ್ ಇದೆ, ಅಭಿವೃದ್ಧಿ ಎಲ್ಲವುದಕ್ಕೂ ಸಹ ಒಂದು. ಈ ಕಾರಣಗಳಿಗೋಸ್ಕರ ಈ ಬಜೆಟನ್ನು ನಿಮಗೆ ಇಂಟರ್ನ್ಯಾಷನಲ್ ಮಾನಿಟರಿ, ವರ್ಲ್ಡ್ ಬ್ಯಾಂಕ್ ಇವರೆಲ್ಲ ಒಪ್ಕೊಂಡಿದ್ದಾರೆ. ಒಂದು ಪ್ರೈಮರಿ ಥಿಂಗ್ ಹೇಳ್ತೀನಿ, ಐ ಥಿಂಕ್ ಯು ವಿಲ್ ಅಗ್ರಿ ವಿತ್ ಮಿ. ಇಲ್ಲಿ ತನಕ ಈಗಲೂ ಸಹ ಕಾಂಗ್ರೆಸ್ ಸರ್ಕಾರದಲ್ಲಿ ಹೇಗಿದೆ ಅಂದರೆ, ಟ್ಯಾಕ್ಸ್ ಕೊಡೋದು ನಿಮ್ಮ ಡ್ಯೂಟಿ, ಗಿವ್ ಇಟ್ ಐಸೆ, ಇಲ್ಲ ಅಂದರೆ ನಿಮ್ಮ ಮೇಲೆ ಆ್ಯಕ್ಷನ್ ತೊಗೋತೀವಿ. ಅದನ್ನು ಹೇಗೆ ಖರ್ಚು ಮಾಡಬೇಕು, ಯು ಲೀವ್ ಇಟ್ ಟು ಮಿ. ನಂಗೆ ಬೇಕು ಅಂತಿದ್ದರೆ ನಾನು ಒಬ್ಬೊಬ್ಬರಿಗೆ 1 ಲಕ್ಷ ರೂಪಾಯಿ ವರ್ಷಕ್ಕೆ ಕೊಟ್ಕೊಂಡು ಹೋಗ್ತೀನಿ, ಹೀಗಿತ್ತು. ಬಟ್ ಈಗೇನಾಗಿದೆ ಅಂತ ಹೇಳಿದ್ರೆ, ಮೋದಿ ಸರ್ಕಾರದ ಅವಧಿಯಲ್ಲಿ ಈ ಹಣವನ್ನು, ಕೇಂದ್ರ ತೆರಿಗೆ ಪಾವತಿದಾರರ ಹಣವನ್ನು ವಿವೇಚನೆಯಿಂದ, ಪಾರದರ್ಶಕವಾಗಿ, ಪ್ರಾಮಾಣಿಕವಾಗಿ, ದಕ್ಷತೆಯಿಂದ ಖರ್ಚು ಮಾಡ್ತಾ ಇದ್ದಾರೆ. ಎವ್ರಿಥಿಂಗ್ ನಿಮ್ಗೆ ಕ್ಲಾರಿಟಿ ಇದೆ. ನಿಮಗೆ ಸ್ಟೇಟ್ ಬಜೆಟಲ್ಲಿ ಹೋಗಿ ನೀವು ಪ್ರೆಸ್ ಮಾಡಿದ್ರೆ ಸರ್ ಒಂದು ಸ್ಟೇಟ್ಮೆಂಟ್ ಬರುತ್ತೆ, ಅದರ ನಂತರ ನಿಮಗೇನು ಸಿಗೋದಿಲ್ಲ. ಸೆಂಟ್ರಲ್ ಬಜೆಟಲ್ಲಿ ಹೋಗಿ ನೀವು 10 ಸಲ ಒಳಗಡೆ ಡೀಪ್ ಹೋಗ್ತಾ ಹೋದರೂ ಎವ್ರಿ ಡಾಕ್ಯುಮೆಂಟ್ ಇಟ್ ಈಸ್ ವಿಸಿಬಲ್. ಆ ಮಟ್ಟದ ಪ್ರಾಮಾಣಿಕತೆ. ಈ ಕಾರಣಕ್ಕೋಸ್ಕರ ವರ್ಲ್ಡ್ ಬ್ಯಾಂಕು, IMF ಭಾರತದ ಬಜೆಟನ್ನು ದೇ ಹ್ಯಾವ್ ಸ್ಟಾರ್ಟೆಡ್ ಟ್ರಸ್ಟಿಂಗ್. ಹಿಂದೆ ಹೇಳಿ ಅಬ್ಜೆಕ್ಷನ್ ಶತವೀಶ್ ಅವರೇ? ಅಲ್ಲ, ಅದಕ್ಕೆ ಈಗ ಫ್ರಮ್ ದ ಫೈನಾನ್ಸ್ ಪಾಯಿಂಟಲ್ಲಿ ಐ ಕ್ಯಾನ್ ಗಿವ್ ಆಲ್ ದ ವಾಟ್ ಎವರ್ ಸೆಡ್ ಆ್ಯಂಡ್ ಡನ್, ಇಟ್ ಈಸ್ ನಾಟ್ ಎವ್ರಿಥಿಂಗ್ ಇಸ್ ರೈಟ್. ನಾಟ್ ಎವ್ರಿಥಿಂಗ್ ಇಸ್ ರೈಟ್. ಈಗ ಏನಾಗುತ್ತದೆ, ಓಕೆ, ಬ್ರಿಟಿಷರ್ಸಲ್ಲಿರುವಾಗ ನಮ್ಮ ಹತ್ರ ಪಾರ್ಲಿಮೆಂಟ್ ಇರಲಿಲ್ಲ. ಪಾರ್ಲಿಮೆಂಟ್ ಇಲ್ಲ ಅಂತಂದರೆ ನಮ್ಮ ಹತ್ರ ಕಾನ್ಸ್ಟಿಟ್ಯೂಷನ್ ಇರಲಿಲ್ಲ. ಸೊ ಆವಾಗ ಬಜೆಟ್ಗೆ ಏನು ಬರ್ತಾ ಇತ್ತು, ಸರ್ಕ್ಯುಲರ್ ಬರ್ತಾ ಇತ್ತು, ಬಜೆಟ್ ಅಂತ ಬರ್ತಾ ಇಲ್ಲ ಇತ್ತು. ಈವನ್ 1947 ಇಂಡಿಪೆಂಡೆನ್ಸ್ ಬಂದ ನಂತರ ನಮಗೆ ಕಾನ್ಸ್ಟಿಟ್ಯೂಷನ್ ಬಂದಿದ್ದು 1950. ಆ 3 ವರ್ಷನೂ ನಮಗೆ ಬಜೆಟ್ ಅನ್ನುವಂಥ ಕಾನ್ಸೆಪ್ಟ್ ಇರಲಿಲ್ಲ, ಸರ್ಕ್ಯುಲರ್ ಬರ್ತಾ ಇತ್ತು. ಆ ನಂತರ ಅದು ಬಜೆಟ್ ಅಂತ ಪರಿವರ್ತನೆ ಆಯಿತು. ಫೈನಾನ್ಸ್ ಬಿಲ್ ಅಂತ ಹಾಕೋದು, ಮೆಮೊರಾಂಡಮ್ ಅಂತ ಹಾಕೋದು, ಆ ನಂತರ ಅದಕ್ಕೆ ಫೈನಾನ್ಸ್ ಬಿಲ್ ಎಕ್ಸ್ಪ್ಲನೇಟರಿ ನೋಟ್ ಅಂತ ಹಾಕೋದು, ಅದನ್ನು ಆ ಶಿಸ್ತು ಬಂತು. ಆ ಶಿಸ್ತು ಬಂದಿದ ನಂತರ ಪ್ರತಿ ವರ್ಷನೂ ಬಜೆಟ್ ಕಾಪಿ ಪಬ್ಲಿಕ್ಗೆ ಸಿಗುವಂಥ ಪ್ರಕ್ರಿಯೆ ಇತ್ತು, ಇದೆ, ಡಾಕ್ಯುಮೆಂಟೇಶನ್ ಇದೆ. ಇವಾಗ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಫೈನಾನ್ಸ್ ಮಿನಿಸ್ಟರ್ ಬಜೆಟ್ ಓದಿದ್ದನ್ನು, ಇದು ನಮಗೆ ಟ್ಯಾಕ್ಸ್ ಪ್ರಾಕ್ಟೀಸ್ಗೆ ಯೂಸ್ ಆಗುವಂಥದ್ದು, ಫೈನಾನ್ಸ್ ಮಿನಿಸ್ಟರ್ ಬಜೆಟ್ ಓದಿದ್ದನ್ನು ಏನಾದರೂ ಪ್ರೆಸಿಡೆಂಟ್ ಎನಾಕ್ಟ್ಮೆಂಟಲ್ಲಿ ಏನಾದರೂ ಎರರ್ ಆದರೆ ರಿವೈಸ್ಡ್ ಎಸ್ಟಿಮೇಟಲ್ಲಿ ಬರ್ತದೆ. ಅದು ನಮ್ಗೆ ಏನಾಗ್ತದೆ, ಈಗ ಫೆಬ್ರವರಿ 28 ಬಜೆಟ್ ಏನಾದರೂ ಪಾಸ್ ಆಗಿಬಿಟ್ರೆ ಮಾರ್ಚ್ 1ಗೆ, ಮುಂಚಿನ ಕಾಲದ ಹೇಳ್ತಾ ಇರೋದು ನಾನು, ಮಾರ್ಚ್ 1ಗೆ ಇಂಡೈರೆಕ್ಟ್ ಟ್ಯಾಕ್ಸಸ್ ಇಂಪ್ಲಿಮೆಂಟ್ ಆಗೋಗ್ಬಿಡ್ತದೆ. ಅಂದ್ರೆ ಬಜೆಟ್ ಆಗಿದ್ ನೆಕ್ಸ್ಟ್ ದಿವಸ, ಇಮಿಡಿಯೇಟ್ ನೆಕ್ಸ್ಟ್ ದಿವಸ ಇಂಡೈರೆಕ್ಟ್ ಟ್ಯಾಕ್ಸ್ ಇಂಪ್ಲಿಮೆಂಟ್. ಡೈರೆಕ್ಟ್ ಟ್ಯಾಕ್ಸ್ ಇಂಪ್ಲಿಮೆಂಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಂಪ್ಲಿಮೆಂಟೇಷನ್ ಮಾಡಿದ ದಿವಸದಿಂದ ಆಗೋದು. ಜನರಲಿ 1 ಏಪ್ರಿಲ್ ಆಗ್ತದೆ. ಕೆಲವೊಂದು ಪ್ರಾವಿಷನ್ಸ್ ಏನಾಗ್ತದೆ, ಪ್ರೆಸಿಡೆಂಟ್ ಜನರಲಿ ಅಕಾರ್ಡ್ ಕೊಡೋದು ಮೇ 2nd ವೀಕಲ್ಲಿ ಆಗ್ತದೆ. ಆ ನಂತರ ಈ ಪ್ರಾಕ್ಟೀಷನರ್ಸ್ಗೆ, ಇಂಡಸ್ಟ್ರೀಸ್ಗೆ ಕನ್ಫ್ಯೂಷನ್, ಯಾವ ಡೇಟ್ ಇಂದ ಯಾವ ರೇಟ್ ಅನ್ನು ಫಾಲೋ ಮಾಡಬೇಕು ಅಂತ. ಅದನ್ನ ಇವರು ಯೂನಿಫಾರ್ಮಿಟಿ ತಂದುಬಿಟ್ಟಿದ್ದಾರೆ. 1 ಏಪ್ರಿಲ್ ಇಂದ ನಿಮಗೆ ಎಲ್ಲಾ ಟ್ಯಾಕ್ಸಸ್ ಬಂದ್ಬಿಡ್ತದೆ. ಇಂಡೈರೆಕ್ಟ್ ಟ್ಯಾಕ್ಸಸ್ ಇದೆಯಾ, ನಾವು ಇಮಿಡಿಯೇಟ್ ನೋಟಿಫಿಕೇಶನ್ ಅಲ್ಲೇ ಮಾಡ್ತೀವಿ, ಯಾವ ಡೇಟ್ಗೆ ನೀವು ಇವತ್ತಿನ ಡೇಟ್ಗೆ ಫಾಲೋ ಮಾಡಬೇಕು ಅಂತ. ಸೆಕೆಂಡ್ ಒನ್, ಬಜೆಟ್ ಡಿಸಿಪ್ಲೀನು ಗವರ್ಮೆಂಟ್ ಮಾಡೋದಕ್ಕಿಂತ ಅದಕ್ಕೆ ಆದಂಥ ಒಂದು ಎಸ್ಟಾಬ್ಲಿಷ್ಮೆಂಟ್ ಅನ್ನು ಕ್ರಿಯೇಟ್ ಆಗಿತ್ತು. ಇವಾಗ 2004 ನಾವೀಗ ನೀವು ಬಜೆಟ್ ಇಂಡಿಯಾ ಡಾಕ್ಯುಮೆಂಟೇಷನ್ಗೆ ಹೋದ್ರೆ 2004 ಬಜೆಟ್ ಸಿಗ್ತದೆ ನಿಮಗೆ, 2014 ಬಜೆಟ್ ಸಿಗ್ತದೆ, 2024 ಬಜೆಟ್ ಇವತ್ತು ಈವ್ನಿಂಗ್ ಸಿಗ್ತದೆ ನಿಮಗೆ, ಇವತ್ತು ಈವ್ನಿಂಗ್ ಸಿಕ್ಬಿಡ್ತದೆ ನಿಮಗೆ.
ಸೊ ರಿವೈಸ್ಡ್ ಎಸ್ಟಿಮೇಟ್ಸನ್ನು ಒಂದೇ ಸಲ ಫಾಲೋ ಮಾಡುವಂಥ ಪ್ರಕ್ರಿಯೆ ಇವಾಗ ಇತ್ತು. ಮುಂಚೆ ರಿವೈಸ್ಡ್ ಎಸ್ಟಿಮೇಟನ್ನು ಎರಡೆರಡು ಸಲ ಫಾಲೋ ಮಾಡ್ತಾ ಇದ್ರು. ಈಗ ಸರಿ ಹೇಳ್ದಂಗೆ ಎರಡೆರಡು ಸ್ಟೇಟ್ ಬಜೆಟು ಸೆಂಟ್ರಲ್ ಬಜೆಟು ಡಿಫ್ರೆನ್ಸಸ್ ಆಗ್ತಾ ಇತ್ತು ಅದ್ರ ಮೇಲೆ. ಆನಂತರ ಈ ವರ್ಷ 2024 ಇಂಪಾರ್ಟೆಂಟ್ ಬಜೆಟ್ ನಮ್ಮ ಪ್ರಕಾರ ಏನಕ್ಕೆ ಅಂತಂದರೆ, ಇಕನಾಮಿಕ್ ಕರೆಕ್ಷನ್ನು ಭಾರತ ದೇಶದ ಬಗ್ಗೆ ನೋಡೋದಾದ್ರೆ, ಇಕನಾಮಿಕ್ ಕರೆಕ್ಷನ್ ವರ್ಲ್ಡ್ ಅಲ್ಲಿ ನೋಡೋದಾದ್ರೆ, ಈ ವರ್ಷ 2024 ದೊಡ್ಡ ದೊಡ್ಡ ದೇಶಗಳು ಇಲೆಕ್ಷನ್ಗೆ ಹೋದ್ವು. ಯುರೋಪಲ್ಲಿ UK ಹೋಯ್ತು, ಫ್ರಾನ್ಸ್ ಹೋಯ್ತು, ಆ ನಂತರ ರಷ್ಯಾ ಹೋಯ್ತು. ಇಂಡಿಯಾದಲ್ಲಿ ಬಾಂಗ್ಲಾದೇಶ್, ಇಂಡೋನೇಷ್ಯಾ ಹೋಗ್ತಾ ಇದೆ. ದೊಡ್ಡ ದೊಡ್ಡ ಅಂದ್ರೆ ಪಾಪ್ಯುಲೇಷನ್ ಇರುವಂತಹ ಕಂಟ್ರೀಸ್. ಅಮೆರಿಕಾದಲ್ಲಿ ಮೆಕ್ಸಿಕೋ ಹೋಯ್ತು, ಆ ನಂತರ ಈಗ US ಇಲೆಕ್ಷನ್ ಬರ್ತದೆ. ಸೊ ಬ್ರೆಜಿಲ್ ಇಲೆಕ್ಷನ್ಗೆ ಹೋಯ್ತು. ಸೊ ಇಂಥ ಇಲೆಕ್ಷನ್ ಇಯರ್ ಅಲ್ಲಿ ವರ್ಲ್ಡ್ ಇಕನಾಮಿಕ್ ಕರೆಕ್ಷನ್ ಮ್ಯಾಂಡೇಟರಿ ಆಗ್ತದೆ ಬಿಕಾಸ್ ಆಫ್ ಸಿಂಪಲ್ ಪಿ ಪಾಲಿಸಿ ಅಂತ ಹೇಳ್ತೀವಿ ನಾವು. ಒಂದು ಪಾರ್ಲಿಮೆಂಟ್ ಪಾಲಿಸಿ, ಒಂದು ಅವರದ ಪಾಲಿಸಿ, ಒಂದು ಪ್ರಾಮಿಸಸ್. ಈ ಎಲೆಕ್ಷನ್ ಅಲ್ಲಿ ಏನೇನು ಪ್ರಾಮಿಸ್ ಕೊಟ್ಟಿರ್ತಾರೋ ಅದನ್ನ ಫುಲ್ಫಿಲ್ ಮಾಡಕ್ಕೆ ಅವರ ಪಾರ್ಲಿಮೆಂಟ್ ಅಲ್ಲಿ ಇಕನಾಮಿಕ್ ಕರೆಕ್ಷನ್ಸ್ ಆಗಿಯೇ ಆಗ್ತದೆ. ಈ ಇಕನಾಮಿಕ್ ಕರೆಕ್ಷನ್ಸ್ ಇಂಡಿಯಾದ ಮೇಲೆ ಪರಿಣಾಮ ಬೀಳಬಹುದಾ ಅಂತಂದ್ರೆ ಬೀಳಬಹುದು. ಏನಕ್ಕಂತಂದ್ರೆ ಇಂಡಿಯಾನು ಇಲೆಕ್ಷನ್ಗೆ ಹೋಯ್ತು ಈ ವರ್ಷ. ಇಂಡಿಯಾ ಇಲೆಕ್ಷನ್ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಆ ಕರೆಕ್ಷನ್ಸ್ ಸ್ವಲ್ಪ ಮಟ್ಟಿಗೆ ನಮಗೆ ಅಷ್ಟೊಂದು ಇಫೆಕ್ಟ್ ಆಗೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.